ಪತ್ರ ನಿಮ್ಗೆ ಕೊಡ್ತೀನಿ, ನಾನು ಮಾಧ್ಯಮದಲ್ಲಿ ಕೊಡ್ತೀನಿ. ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಆವಾಗಲೇ ಪತ್ರ ಬರ್ತೀನಿ ಸರ್, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರ, ನನ್ನ ಕೆಲಸದ ಒತ್ತಡ ಜಾಸ್ತಿ ಇದೆ. ನಾನು ಏನಕ್ಕಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗೋದು ಹೆಚ್ಚಿಲ್ಲ, ಆ ಜಿಲ್ಲೆಗೆ ಸಮಯನ ಕೊಟ್ಟೆ. ಸಮಯನ ನಂತರ ಟೈಮ್ ಇಲ್ಲ ಅಂದರೆ ಕಾರಣ ಅಂದರೆ ನನಗೆ ಮೋಸಕ್ಕೆ 3 ಖಾತೆ ಕೊಟ್ಟಿದ್ದು. ಆಮೇಲೆ ನೋಡಿರ್ಬೋದು ನಾವು ಸ್ಟಾರ್ ಕ್ಯಾಂಪೇನ್ ಆದರೆ ಕೇರಳದಲ್ಲೂ ಕರ್ಸ್ಕೊಂಡಿದ್ರು, ತೆಲಂಗಾಣಲ್ಲಿ ಕರ್ಸ್ಕೊಂಡಿದ್ರು. ಈಗ UP ಎಲೆಕ್ಷನ್ ಬರ್ತಾಯಿದೆ, CB ಎಲೆಕ್ಷನ್ ಬರ್ತಾಯಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ತೊಗೊಂಡ್ರೆ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕು, ಅಂದರೆ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಗೆ ಟೈಮ್ ಕೊಡಬೇಕು ಸರ್. ಈಗ ಅದೇ ಚುನಾವಣಾ ಪ್ರಚಾರಗಳಿಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ, ಧ್ವಜಾರೋಹಣಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆ. ಯಾರು ಏನಿದೆ ಅಸಮಾಧಾನ? ಫ್ಲಾಗ್ ಹಾಸ್ಟ್ ಮಾಡಿಲ್ವ ನಾನು ಚಾಮರಾಜಪೇಟೆಯಲ್ಲಿ? ಎಲ್ಲ ಒಂದು ಕಡೆ ಮಾಡಬೇಕಾದ್ರೆ ಜಿಲ್ಲೆಯಲ್ಲೇ ಮಾಡಬೇಕಂತ ಏನಿದೆ? ಜಿಲ್ಲಾ ಉಸ್ತುವಾರಿಗಳಾಗಿ ಮಾಡೋದು ಬೇರೆ ಅಲ್ವಾ ಸರ್? ತಮಗೂ ಗೊತ್ತಿರೋ ವಿಚಾರ ಅಲ್ವಾ ಸರ್? ನಾನೇ ಮಾಡಿರೋದು ನೋಡಿ, ಅಲ್ಲಿ ನಮ್ಮ ಆಫೀಸ್ ಬಂದೆ, ಚಾಮರಾಜ ಆಫೀಸ್ ಇದೆ, ಅದು ಇವತ್ತು ಚಾಮರಾಜಪೇಟೆ ಈದ್ಗೆ ಮೈದಾನದಲ್ಲಿ ಮಾಡಿ. ಎಲ್ಲರಿಗಿಂತ ಖುಷಿ ನಾನು ತಂದಿರೋದಂದರೆ ಚಾಮರಾಜಪೇಟೆ ನಾನು 22ರಲ್ಲಿ ಮಾಡಿದ್ಬಿಟ್ರೆ 23ರಲ್ಲಿ ಮಂತ್ರಿ ಆದೆ. ನಾನು 3 ವರ್ಷದಿಂದ ನಾನು ಚಾಮರಾಜಪೇಟೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿರಲಿಲ್ಲ. ಇವತ್ತು ನನಗೆ ಅತ್ಯಂತ ಖುಷಿ ತಂದಿರೋದಂದರೆ ನಾನು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿದ್ದೀನಿ. ವಿಜಯನಗರ ಜಿಲ್ಲೆ ಜನರು ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು ಸರ್, ಜಮೀರ್ ಸರ್ ಬರ್ತಾರೆ, ಧ್ವಜಾರೋಹಣ ಮಾಡ್ತಾರೆ ಅಂತೇಳಿ. ಅವರ ಸ್ವಲ್ಪ ಅಸಮಾಧಾನ, ಬೇಸರ ಇದೆ. ರಾಜ್ಯದ ಜನಕ್ಕೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯನ ಕೋರಕ್ಕೆ ಹೇಳಮ್ಮ ಸರ್. ಹೇಳಿ. ದೇಶದೆಲ್ಲ ಎಲ್ಲ ಕಡೆ ಸಂಭ್ರಮ, ಎಲ್ಲ ಕಡೆ ಒಂಥರ ನಾಡ ಹಬ್ಬ ಇದ್ದಂಗೆ. ಸ್ವಾತಂತ್ರ್ಯ ದಿನ ಅಂದರೆ ನಮಗೆಲ್ಲ ಇಡೀ ದೇಶದಲ್ಲಿ ಒಂಥರ ನಾಡ ಹಬ್ಬ ಬಂದಂಗೆ. ಒಂಥರ ಎಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಬಂದರೆ ಒಂಥರ ನಾವು ಯಾವ ಥರ ಹಬ್ಬ ನಮ್ಮ ಆಚರಿಸ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಅಂದರೆ ನಾವು ಅದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಹಬ್ಬ ನಾಡ ಹಬ್ಬ ಥರ ನಾವು ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಅಂತ ಇಲ್ಲ, ಇಡೀ ದೇಶದಲ್ಲಿ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ನಮಗೆ. ಇವತ್ತು ಸ್ವಾತಂತ್ರ್ಯ ಬಂದಿದ್ದಕ್ಕೆ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಮಗೆಲ್ಲ ತುಂಬ ಖುಷಿ ದಿನ ಇವತ್ತು. ನಾವೆಲ್ಲ ಒಂದು ಖುಷಿಯಾಗಿ ಸ್ವಾತಂತ್ರ್ಯ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ವಿಜಯನಗರ ಜಿಲ್ಲೆಯಲ್ಲಿ ಸರ್ ಧ್ವಜಾರೋಹಣ ಮಾಡೋದಕ್ಕೆ ವಿನಾಯಿತಿ ಕೇಳಿದರೆ ಸರ್, ಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ನಾನು, ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 4 ಬಾರಿ ಇವತ್ತು ಮಂತ್ರಿ ಆಗಿರೋದು. ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018ರಲ್ಲಿ ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ, ಅಲ್ಲೂ 2 ವರ್ಷ ನಾನು ಫ್ಲಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗ ಹೇಳಿದ್ದೆ ನಾನು, ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ, ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ, ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನಾನು ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೆ ಹೇಳಿದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ಮಾನ್ಯ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ, ಬಸಪ್ಪನಿಗೆ ಮಾಡಿಕೊಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದ್ರೆ ನಮಗೆಲ್ಲ ಖುಷಿ ಇದೆ. ನನ್ನ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದನ್ನ ಒಂದು ಜಿಲ್ಲೆ ಬರಬೇಕು, ನಾನೂ ಒಂದು ಫ್ಲಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ತೀನಿ ಅಂತ ಮನವಿ ಹೇಳ್ಕೊಟ್ಟಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅದು ಬಿಟ್ಟು ಇದು BJPಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು BJPಯಿಂದ ಕಲಿಯೋದು ಅಗತ್ಯ ಇಲ್ಲ ನಮಗೆ. ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ BJPಯವ್ರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳೋಕ್ಕೆ ಹೋಗಲ್ಲ, ಅದು ಹೋಗಲ್ಲ. ಅವರಿಂದ ನಾನು ಕಲಿಯೋದಬೇಕಾಗಿಲ್ಲ. ನಾನು ಎಲ್ಲ ಯಾವುದನ್ನ ಸಭ್ಯದಲ್ಲಿ ಹೋದರೂ ಹೇಳ್ತೀನಿ. ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್. ಸರ್, ಈಗ ಧ್ವಜಾರೋಹಣ ಆದ ಬಳಿಕ ಬೇಕಿದ್ರೆ ಜಿಲ್ಲಾ ಉಸ್ತುವಾರಿಯನ್ನು ಬದಲು ಮಾಡ್ಕೊಳ್ಬೇಕಾಗಿತ್ತಲ್ಲ, ಅಂದರೆ ಅಷ್ಟಕ್ಕೂ ಸಮಯ ಇರಲಿಲ್ವಾ ಸರ್? ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಿಲ್ರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ. ಒಂದು ನಿಮಿಷ ಕೇಳ್ತಾ ಇದ್ರು. ಈಗ ಎಲ್ಲರಿಗೂ ಒಂದು ಮಂತ್ರಿ ಆದಮೇಲೆ ತಾವು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾರೆ. ನಾನು ಬೇಡ ಅಂದಮೇಲೆ ಅವ್ರ ಜವಾಬ್ದಾರಿ ಅದೇ ತಾವೇ ಹೋಗಿದ್ರೆ ಎಲ್ಲ ಯಾರನ್ನ ಮಂತ್ರಿ ಇರಲಿ, ಅವ್ರಿಗೆ ಒಂದು ಮಂತ್ರಿ ಆದಮೇಲೆ ಒಂದೇ ಆಸೆ, ಆ ಜಿಲ್ಲೆ ಯಾವುದನ್ನ ಒಂದು ಜಿಲ್ಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಬೇಕಂತ
ಒಂದು ಆಸೆ ಇರ್ತದೆ, ನಾನು ಮಾಡಿದ್ದೀನಿ. ಆ ಜವಾಬ್ದಾರಿ CM ಅವರು ಕೂಡ ನಾನು ಕಂಪ್ಲೀಟ್ ಮಾಡಿ ಕೊಡ್ಬೇಕು ತಾನೆ. ಹಾ. ನಾನು ಕಂಪ್ಲೀಟ್, ನೀವು ನನಗೆ ಕಂಪ್ಲೀಟ್ ಮಾಡಿ ಕೊಡಿ, ಆಮೇಲೆ ನೀವು ಕೇಳಿ ಉತ್ತರ ಕೊಡ್ತೀನಿ. ಈಗ ನಾನು ಹೇಳ್ದಲ್ಲ, 2006 ಮಂತ್ರಿ ಆಗಿದ್ದೆ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲಿ, 2015 ಸಮ್ಮಿಶ್ರ ಸರ್ಕಾರದಲ್ಲೂ 2 ವರ್ಷ ಮಂತ್ರಿ ಆಗಿದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಈಗ 3 ವರ್ಷ ಮಾಡಿದ್ದೀನಿ ಸರ್. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ತಾನೆ, ಹೊಸಬ್ರಿಗೂ ಅವಕಾಶ ಕೊಡ್ಬೇಕು ತಾನೆ. ನಾನು ಇಲ್ಲಿ ಮಾಡಿಲ್ವ ಇವತ್ತು? ಬೇರೆಯವ್ರಿಗೂ ಜಿಲ್ಲೆಯಲ್ಲಿ ಅವಕಾಶ ಕೊಡೋದು ಹಿನ್ನೆಲೆಯಲ್ಲಿ ನಾವೇನು BJPದಲ್ಲಿ ಏನು ಕಲಿಯೋದು ಬೇಕಾಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅವರಿಂದ ಏನು ಕಲಿಯೋದು ಬೇಕಾಗಿಲ್ಲ. ದೇಶದ ಪ್ರೇಮಿ ಯಾರಿಗೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಬೇಸರ ಆಗಿದೆ, ಹಾಗಾಗಿ ಖಂಡಿತ ಏನು ಬೇಸರ